ಇವತ್ತಿನ ದಿನ ನನಗೆ 4:30ಗೆ ಶುರುವಾಯಿತು. ಒಂದು ಸೀರೆಗೆ ಅರ್ಧ ಕುಚ್ಚು ರೆಡಿ ಮಾಡಿಟ್ಟಿದ್ದೆ. ಅದನ್ನು ಫುಲ್ ಮಾಡಿಕೊಂಡು ಶಾಪಿಗೆ ಹೊರಟ್ವಿ. ಶಾಪಲ್ಲಿ ಇವತ್ತು ಸ್ವಲ್ಪ ಅರ್ಜೆಂಟ್ ಕೆಲಸ ಇದ್ದಿದ್ದರಿಂದ ಬೇಗ ಹೋಗಬೇಕಾಯಿತು. ಹಾಗಾಗಿ 6 ಗಂಟೆಗೆಲ್ಲ ನಾವು ಶಾಪಿಗೆ ರೀಚ್ ಆದ್ವಿ. ಸೊ ಒಂದಷ್ಟು ಕೆಲಸಗಳು ಇತ್ತು. ಸ್ಯಾರಿ ಫಾಲ್ಸ್ ಹಾಕೋದು, ಜಿಗ್ಜಾಗ್ ಮಾಡೋದು, ಅದೆಲ್ಲ ಒಂದು ಸ್ವಲ್ಪ ಜಾಸ್ತಿ ವರ್ಕ್ ಇತ್ತು. ಸೀಸನ್ ಟೈಮ್ ಆಗಿರೋದ್ರಿಂದ ಸೊ ವರ್ಕಲ್ಲಿ ಸ್ವಲ್ಪ ಬ್ಯುಸಿ ಆದೆ. ಹಾಗೆಯೇ ರಾಗಿ ಗಂಜಿ ಕೂಡ ಮನೆಯಿಂದನೇ ಮಾಡ್ಕೊಂಡು ತೊಗೊಂಬಂದಿದ್ದೆ. ಅದನ್ನು ಕುಡಿದ್ಬಿಟ್ಟು ವರ್ಕ್ನ ಮುಂದುವರಿಸಿದೆ. ಒಂದಷ್ಟು ಬ್ಲೌಸ್ಗಳಿಗೆ ಹುಕ್ ಹಾಕೋದಾಗಿರ್ಬೋದು, ಐರನ್ ಆಗಿರ್ಬೋದು, ಫುಲ್ ಫಿನಿಶಿಂಗ್ನ ಮಾಡಬೇಕಾಗಿತ್ತು. ಅರ್ಜೆಂಟಾಗಿ ಡೆಲಿವರಿ ಕೊಡಬೇಕಾಗಿತ್ತು. ಹಾಗಾಗಿ ಎಲ್ಲದನ್ನು ಕೂಡ ಕೆಲಸಗಳನ್ನ ಮುಗಿಸ್ಕೊಂಡು ನೈಟು ಒಂದು 9 ಗಂಟೆವರೆಗೂ ಕೂಡ ವರ್ಕಲ್ಲಿ ತುಂಬಾ ಬ್ಯುಸಿ ಆಗಿದ್ವಿ. 9 ಗಂಟೆಗೆ ನಾನು ಮನೆಗೆ ಹೊರಟೆ. ತುಂಬಾ ಟಯರ್ಡ್ ಆಗಿತ್ತು. ಹಾಗೆ ಮನೆಗೆ ಹೋಗಿ ಇನ್ನೂ ಒಂದು ಸ್ಯಾರಿಗೆ ನಾನು ಕುಚ್ಚನ್ನ ರೆಡಿ ಮಾಡಬೇಕಾಗಿತ್ತು. ಆ ಕುಚ್ಚಿಗೆ ಅರ್ಧ ಅಷ್ಟೇ ರೆಡಿ ಮಾಡೋ ಅಷ್ಟೊತ್ತಿಗೆ 11 o'clock ಆಯಿತು. ಸೊ 11 o'clockವರೆಗೂ ನಾನು ವರ್ಕ್ನ ಮುಗಿಸ್ಕೊಂಡು ಮಲ್ಕೊಂಡೆ.